ಈಗಿನ ಸೀರಿಯಲ್ದು ಪ್ರಾಬ್ಲಮ್ ಏನಂದರೆ ಯಾಕೆ ಯುವಕರಿಗೆ ಲೈಕ್ ಆಗಲ್ಲ ಅಂದರೆ ಅತ್ತೆ ಸೊಸೆ ಫ್ಯಾಮಿಲಿ ಬಿಟ್ಟರೆ ಹೊರಗಡೆ ಬರೋದೇ ಇಲ್ಲ. ಒಂದು ಮಾತು ಮಾತಾಡಿದ್ರ 10 ಜನ ನಿಂತಿದ್ರೆ 10 ಜನ ಮುಖ ಹಿಂಗ್ ತೋರ್ಸ್ಕೊಂಡ್ ಬಂದ್ಬಿಡೋದು. ಅಲ್ಲಿಗೆ ತಲೆ ಹೊಟ್ಬಿಡುತ್ತೆ ನಮ್ದು. ಆಮೇಲೆ ದಂಡ ಪಿಂಡಗಳು ಆಯ್ತಾ, ಆ ಟೈಮಲ್ಲಂತೂ ಕೇಸ್ ಆಗೋ ಲೆವೆಲ್ ತನಕ ಹಾಡು ಯಾವ ಲೆವೆಲ್ ಬರ್ದಿದ್ರು ಅಂದ್ರೆ, ಯಾರ ಮನೇಲಾದ್ರೂ BA BSc ಜನ ಇದ್ರೆ ಅವ್ರ ದಂಡ ಪಿಂಡನೇ ಅನ್ನಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ರು. ಕೋರ್ಟ್ ತನಕ ಹೋಗುತ್ತೆ ಆ ಟೈಮಲ್ಲಿ. ಈ ಹಾಡು ತೆಗಿರಿ ಇಲ್ಲ ನಮ್ಮ ಮನೆಯವರೆಲ್ಲ ನಮ್ಗೆ ದಂಡ ಪಿಂಡ ಅನ್ನಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಆ ಲೆವೆಲ್ ಇನ್ಫ್ಲೂಯೆನ್ಸು, ಆ ಲೆವೆಲ್ ಜನ ಅಟ್ಯಾಚ್ಡ್ ಆಗಿದ್ರು ಸೀರಿಯಲ್ಸ್ಗೆ. ಅರೆ ಸೀರಿಯಲ್ ನಲ್ಲಿ ಗಂಡಸರು ಪಾಪದವ್ರು, ಅವ್ರು ಏನು ಮಾಡಲ್ಲ, ಸುಮ್ನೆ ಕೈ ಕಟ್ಕೊಂಡು ಕುತ್ಕೊಂಡಿರ್ತಾರೆ ಅಷ್ಟೇ. ಇಲ್ಲ ಅವ್ರು ಹೇಳ್ತಾರೆ, ಬಾಸ್ ಹೇಳ್ತಾರೆ, ಲೇಡಿ ಬಾಸ್ ಅವ್ನ್ಗೆ ಹೋಗಿ ಅದು ಮಾಡು ಅಂತ, ಪಾಪ ಮಾಡ್ಬಿಟ್ಟು ಬರ್ತಾವ ಅಷ್ಟೇ, ಅವ್ರ ಕೆಲಸ ಅಷ್ಟೇ. ನಮ್ಮಮ್ಮ ಯಾವ್ದೋ ಸೀರಿಯಲ್ ನೋಡ್ತಾ ಇದ್ದೆ. ಹೀರೋಯಿನ್ ಇರ್ತಾಳೆ. ಹೀರೋಯಿನ್ ಬಂದು ಫುಲ್ಲು ಹೆಂಗಿದ್ರೆ ರೆಸ್ಪೆಕ್ಟೆಡ್ ಫ್ಯಾಮಿಲಿಯಿಂದ ಬಂದಿರ್ತಾಳೆ, ಒಳ್ಳೆ ಹುಡುಗಿ ತರ ಇರ್ತಾಳೆ. ಹೀರೋ ಸ್ವಲ್ಪ ಪಾಶ್. ಇವನ್ಗೆ ಹೀರೋಗೆ ಬೇರೆ ಜೊತೆ ಅಫೇರ್ ಇರುತ್ತೆ. ಕಾರಲ್ಲಿ ಕೂತಿರ್ತಾರೆ, ಇವಳು ನೋಡ್ತಾಳೆ. ಹೀರೋಯಿನ್ ನೋಡ್ಬಿಟ್ಟು ಶಾಕ್ ಆಗ್ಬಿಡುತ್ತೆ ಇವಳಿಗೆ ಆಕ್ಸಿಡೆಂಟ್ ಆಗತ್ತೆ. ಆಕ್ಸಿಡೆಂಟ್ ಆಗಿ 1 ವಾರದಿಂದ ನೋಡ್ತಿದ್ದೀನಿ, ಇನ್ನೂ ಹಾಸ್ಪಿಟ್ಲಿಗೆ ಕರ್ಕೊಂಡೋಯ್ತಾರೆ. ಸಾಯೋದಿದ್ರು 5 ನಿಮಿಷ ಸಾಯ್ತಾರೆ ಆಯ್ತಾ ಯಾರಾದ್ರೂ, ಇವ್ರು 1 ವಾರ ಸಾಯಿಸ್ತಾರೆ. ಇವತ್ತು ಉಸಿರು ಹಿಡಿದಿರೋ 3 ದಿನ ಆದ್ಮೇಲೆ ಸಾಯ್ತಾರೆ. ಇನ್ನೊಂದು ನೋಡಿದ್ರೆ ಝೀ ನೋಡ್ತೀರಾ ಯಾರಾದ್ರೂ? ಇಲ್ಲ. ಅಲ್ಲೆಲ್ಲ ಡಬ್ಡ್ ಸೀರಿಯಲ್ಸ್ ಬರ್ತವೆ. ತೆಲುಗು ಸೀರಿಯಲ್ ನ ಕನ್ನಡದಲ್ಲಿ ಡಬ್ ಮಾಡಾಕ್ತಾರೆ. ನಾನಂತೆ ಈ ಕೆಲಸ ಬೇರೆ ಸ್ಟಾರ್ಟ್ ಮಾಡಿದ್ರೆ ಇವರು ಅಂತ. ಪ್ಯಾನ್ ಇಂಡಿಯಾ ಸೀರಿಯಲ್ಸ್, ಅದರಲ್ಲೂ ಪ್ಯಾನ್ ಇಂಡಿಯಾ ಬಂದ್ಬಿಟ್ಟೈತೆ ಈಗ. ಏನ್ ಯಾವ ಸೀರಿಯಲ್ ನೋಡಿ ಅದೇ ಇದೆ, ಅತ್ತೆ ಸೊಸೆ ಮಗಳು, ಅತ್ತೆ ಸೊಸೆ. ಇಷ್ಟು ವರ್ಷದಿಂದ ಅತ್ತೆ ಸೊಸೆ ಜಗಳ ಆಡ್ತಿದ್ರು. ಈಗ ಲೇಟೆಸ್ಟ್ ಸೀರಿಯಲ್ಸ್ ಎಲ್ಲ ಹೆಂಗಾಗಿದೆ ಗೊತ್ತಾ? ಅತ್ತೆ ಸೊಸೆ ಒಂದಾಗ್ಬಿಟ್ಟಿದ್ದಾರೆ. ಗಂಡ ಹೆಂಡತಿ ಅಥವಾ ಇನ್ನ ಯಾರು ರಿಲೇಟಿವ್ಸ್ ಇರ್ತಾರಲ್ಲ ಮನೇಲಿ, ವಿಲನ್ಸ್ ಹೌದು, ಪ್ಲಸ್ ಹೀರೋಯಿನ್, ಈ ಜಗಳ ಸ್ಟಾರ್ಟ್ ಮಾಡಿದಾರೆ ಈಗ. ನೆಕ್ಸ್ಟ್ ಎವಲ್ಯೂಷನ್ ಏನ್ ಗೊತ್ತಾ? ಈಗ ಮಾವಾಳಿಯ ಜಗಳ ಆಡ್ತಾರೆ. ದೊಡ್ಡ ಕಾಮಿಡಿ ಏನ್ ಗೊತ್ತಾ? ಈ ಕೊಲಾಬ್ರೇಷನ್ ಅಲ್ಲಿ ಈ ಸೀರಿಯಲ್ ದೇನೆ ಒಂದು ಫಂಕ್ಷನ್ ಮಾಡ್ತಾರೆ, ನೋಡಿದ್ರಾ? ಅಲ್ಲಿ ಜನ ಕ್ವಶನ್ ಕೇಳೋದು ಇವ್ರಿಗೆ. ಆ ಕ್ವಶನ್ ಯಾವ ಮಟ್ಟಕ್ಕೆ ಕೇಳ್ತಾರೆ ಅಂದ್ರೆ, ರಿಯಲ್ ಆಗಿ ಇವ್ರು ಹಿಂಗೆ ಮಾಡ್ತಿದಾರೆ ಏನೋ. ಈಗ ನಾಗಿನಿ ಅಂತ ಹಾವಿಂದ ಏನೋ ಒಂದು ಸೀರಿಯಲ್ ಬರುತ್ತೆ, ಜನ ಕೇಳಿದ್ರು ನೀವ್ ಯಾಕೆ ಅವ್ನ್ ಕಚ್ಚಲಿಲ್ಲ? ಸೀರಿಯಸ್ನೆಸ್ ಇವ್ರು ರಿಯಲ್ ಲೈಫ್ ಅಲ್ಲೇ ಮಾಡಿದಾರೆ ಅನ್ನೋ ತರ ಕ್ವಶನ್ಸ್ ಕೇಳೋದು ಅವ್ರಿಗೆ. ಇವ್ರು ಅದೇ ಪರ್ಸ್ಪೆಕ್ಟಿವ್ ಅಲ್ಲಿ ಮತ್ತೆ ಆನ್ಸರ್ ಮಾಡೋದು. ಈ ದೊಡ್ಡ ಉತ್ಸ್ಥಾನ ನಂಗೆ ನೋಡಿ ಇಷ್ಟು ಕಾಮಿಡಿ ಅನ್ಸ್ಬಿಡ್ತು ಅಂದ್ರೆ, ನಮ್ಮ ಮನೆಯವ್ರಿಗೆಲ್ಲ ಬೈರೆ, ಇಂಥದ್ದು ನೋಡ್ತಿರಲ್ಲ ನೀವು. ಇನ್ನೊಂದು ರೀಸೆಂಟ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೋ ಒಂದು ವಿಡಿಯೋ ವೈರಲ್ ಆಗಿತ್ತು. ಇಬ್ರು ಅಜ್ಜಿದಿರು, ಏಜ್ಡ್ ಪೀಪಲ್, ಇಬ್ರು ವಯಸ್ಸಾಗಿದೆ ಜಾಸ್ತಿ ಅಜ್ಜಿದಿರು ಸೀರಿಯಲ್ ನೋಡ್ತಿರ್ತಾರೆ. ಅವ್ರು ಫುಲ್ ಸೀರಿಯಸ್ ಆಗಿ ತಗೊಂಡ್ಬಿಟ್ಟವ್ರ ಅದು ಸ್ಟೋರಿನ. ಆ ಅಜ್ಜಿ ಅಂತೂ ಟಿವಿ ಮುಂದೆ ನಿಂತ್ಕೊಂಡು ಆಕ್ಟರ್ ಬೈತ. ನೋಡಿ, ಇಬ್ರು ಅಜ್ಜಿ ಇರ್ತಾರೆ, ಟಿವಿ ಹತ್ರಕ್ಕೆ ಹೋಗ್ಬಿಟ್ಟಾರ, ಫುಲ್ ಮುಂದೆ ಹೋಗ್ಬಿಟ್ಟು ನೀನ್ ಮಾಡಿದೆ ಅಂತೂ ಅಲ್ಲ ಟಿವಿಗೆನೆ ಬೈತಾರ. ಮತ್ತೆ ಈಗ ಏನಾಗ್ತದೆ ನಿಧಾನಕ್ಕಂದ್ರೆ, ಔಟ್ ಆಫ್ ವರ್ಕ್ ಫಿಲ್ಮ್ ಆಕ್ಟರ್ಸ್ ಇರ್ತಾರಲ್ಲ, ಅವ್ರನ್ನೆಲ್ಲ ಕರ್ಕೊಂಬಂದು ಸೀರಿಯಲ್ ಮಾಡಿಸ್ತಾರೆ ಆಯ್ತಾ. ಸಿಂಪಲ್ ಎಕ್ಸಾಂಪಲ್, ಸುಧಾರಣೆ ಔಟ್ ಆಫ್ ವರ್ಕ್ ಅನ್ನಲ್ಲ ನಾನು, ಆದ್ರೆ ಅವರು ಡೈಲಿ ಸೀರಿಯಲ್ ಮಾಡ್ತಿದ್ದಾರೆ. ಈಗ ಏನ್ ನೆಸೆಸಿಟಿ ಇದೆ ದೇವರಿಗೆ ಗೊತ್ತು. ಅವರೊಬ್ರೆ ಅಲ್ಲ, ಬೇಜಾನ್ ಜನ ಇದಾರೆ, ಎಲ್ಲ ಹಳೆ ಆಕ್ಟರ್ಗಳು ಎಲ್ಲ ಸೀರಿಯಲ್ಸ್ ಬಂದ್ಬಿಟ್ಟಿದ್ದಾರೆ. ಕರೆಕ್ಟ್. ಆದ್ರೆ ನಮ್ದೇನ್ ಕ್ವಶನ್ ಏನಂದ್ರೆ, ಇಂಥ ರುಟೀನ್ ವರ್ಕ್ ಏನ್ ಸ್ಪೆಷಲ್ ಇಲ್ಲ. ಸೀರಿಯಲ್ ನೋಡಿದ್ರೆ ಏನಂತ ಸ್ಪೆಷಲ್ ಇಲ್ಲ. ರುಟೀನ್ ವರ್ಕಿಗೆ ಯಾಕೆ ಒಳ್ಳೆ ಆಕ್ಟರ್ಸ್ ಎಲ್ಲ ಬರ್ತಿದ್ದಾರೆ ಅಂತ ಹೊಟ್ಟೆಪಾಡು ಲಾಸ್ಟ್, ಅದು ಗೊತ್ತು ಎಲ್ರಿಗೂ. ಆದ್ರೂ ಒಂದೊಂದ್ ಸರ್ತಿ ಯಾಕಂದ್ರೆ ಅವ್ರು ಫಿಲ್ಮ್ ಇನ್ನ ಮಾಡ್ತಿದ್ದಾರೆ. ಅವಾಗ ಒಂದು ವರ್ಷಕ್ಕೆ 1-2 ಫಿಲ್ಮ್ ಆದ್ರೆ ಇನ್ನೂ ಬರ್ತಿದೆ ಸುಧಾರಣೆದು. ಅವ್ರು ಯಾಕೆ ಇಂಥದ್ದು ಮಾಡ್ತಿದ್ದಾರೆ ಅಂತ ಒಂದೊಂದು ಕ್ವಶನ್ ಬಂದ್ಬಿಡುತ್ತೆ. ಎಲ್ಲ ಮುಂಚೆ ಎಲ್ಲ ಸೀರಿಯಲ್ ಮಾಡಿ ಫಿಲ್ಮ್ ಹೋಗೋರು,
ಈಗ ಫಿಲ್ಮ್ಸ್ ಮಾಡಿ ಸೀರಿಯಲ್ ಉಲ್ಟಾ ಆಗ್ಬಿಟ್ಟಿದೆ, ಈಗ ಟ್ರೆಂಡೇ ಚೇಂಜ್ ಆಗ್ಬಿಟ್ಟಿದೆ. ಅವ್ರಿಗೂ ಏನ್ ಮಾಡಕ್ಕಾಗತ್ತೆ, ಅಲ್ಲಿ ಫಿಲಮ್ ಅಲ್ಲಿ ಚಾನ್ಸ್ ಸಿಕ್ಕಿಲ್ಲ ಅಂದ್ರೆ ಸೀರಿಯಲ್ಸ್ ಬರ್ತಾರೆ ಅಷ್ಟೇ. ನೀವು ಒಂದ್ಸತಿ ಇಂಡಸ್ಟ್ರಿ ಒಳಗಡೆ ಹೋಗ್ಬಿಡ್ತು ಅಂದ್ರೆ ಬೇರೆ ಏನ್ ಕೆಲಸ ಮಾಡೋಕ್ಕೂ ಆಗಲ್ಲ ಅವ್ರ ಕೈಲಿ. ಓಕೆ. ಇನ್ನೊಂದೇನು ಅಂದ್ರೆ ಟಿವಿ ಅವ್ರದ್ದು ಇಂಡಸ್ಟ್ರಿ ಇರಬೇಕು. ಫೇಮ್ ಹೋಗ್ಬಿಡ್ತು ಅಂತಂದ್ರೆ ಚಾನ್ಸ್ ಸಿಗಲ್ಲ, ಆಮೇಲೆ ಕಷ್ಟ ಆಗ್ಬಿಡುತ್ತೆ ಅವ್ರಿಗೆ, ಆಕ್ಟರ್ಸ್ಗಳಿಗೆ. ಕರೆಕ್ಟ್. ಇನ್ನೊಂದು ಗೊತ್ತಾ, ಯಶು ಟಿವಿ ಸೀರಿಯಲ್ ಇಂದ ಬಂದಿದ್ದು ಗೊತ್ತು ತಾನೆ? ಹೌದು, ಯಶು ಮತ್ತೆ ರಾಧಿಕಾ ಪಂಡಿತ್ ಇಬ್ರು ಸೀರಿಯಲ್ ಇಂದಾನೆ ಅಂತಾರಲ್ಲ. ರಾಧಿಕಾ ಪಂಡಿತ್ ಬಿಡಿ, ಅಜ್ಜಿ ರೋಲ್ ಮಾಡ್ಬಿಟ್ಟಿದ್ಲು ಅವಳು ಸೀರಿಯಲ್ ಅಲ್ಲಿ.